ವಿಪಕ್ಷಗಳ ಪಾದಯಾತ್ರೆ ಪಾಪ ವಿಮೋಚನಾ ಯಾತ್ರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ನಿಖಿಲ್ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಈ ಪಾದಯಾತ್ರೆ ಪ್ರಾಯಶ್ಚಿತ್ತದ ಪಾದಯಾತ್ರೆ ಅಲ್ಲ, ಕಾಂಗ್ರೆಸ್ ಪಾಪಗಳನ್ನ ತೊಳೆಯುವ ಯಾತ್ರೆ ಅಂತ ಹೇಳಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಮೂರನೇ ದಿನದ ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಭರ್ಜರಿಯಾಗಿ ಸಾಗ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇದ್ರ ಬನ್ನಿ, ಇರುವಾಗ ಅವರನ್ನ ಮಾತಾಡ್ತೀನಿ. ಸರಿಗೆ ಇವತ್ತು ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಪಾದಯಾತ್ರೆ ಮಾಡಿದ್ರಿ, ಏನ್ ಸಂದೇಶ ಕೊಟ್ಟಿದ್ದೀರಿ? ಇವತ್ತು ಮೂರನೇ ದಿನದ ಪಾದಯಾತ್ರೆ ಕೆಂಗಲ್ನ ಆಂಜನೇಯನ ಒಂದು ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ನಾಯಕರಾದಂಥ ಕುಮಾರಣ್ಣವರು, ಪಕ್ಷದ ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಬಹಳ ಉತ್ಸಾಹಕತೆಯಿಂದ ಇವತ್ತು ಅವ್ರ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣ ಅವ್ರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಸಮಾವೇಶ ರೂಪದಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈ ಒಂದು ಯಾತ್ರೆನ ಡಿ ಕೆ ಶಿವಕುಮಾರ್ ಏನ್ ವ್ಯಾಖ್ಯಾನ ಮಾಡ್ತಾರೆ? ಇದು ಪ್ರಾಯಶ್ಚಿತ್ತದ ಯಾತ್ರೆ ಜೆಡಿಎಸ್ ಮತ್ತೆ ಬಿಜೆಪಿದು. ಇವತ್ತೇನು ಕಾಂಗ್ರೆಸ್ನ ಪಕ್ಷ 15-16 ತಿಂಗಳುಗಳಿಂದ ಪಾಪಗಳನ್ನ ಮಾಡಿದ್ದಾರೆ, ಈ ಪಾಪಗಳನ್ನ ತೊಳಿತಕ್ಕಂಥ ಯಾತ್ರೆ ಇದು. ಪ್ರಾಯಶ್ಚಿತ್ತ ಯಾತ್ರೆ ಅಲ್ಲ, ಅವರ ಮಾಡಿರ್ತಕ್ಕಂಥ ಪಾಪಗಳನ್ನ ಎರಡೂ ಪಕ್ಷ ಇವತ್ತು ತೊಳಿತಕ್ಕಂಥ ಯಾತ್ರೆ. ರಾಜ್ಯದ ಜನತೆಯ ಒಂದು ಸಮೃದ್ಧಿಗೋಸ್ಕರ ಇವತ್ತು ಇದು ಮಾಡಲೇಬೇಕಾಗುತ್ತೆ. ಈ ಒಂದು ಪಾದಯಾತ್ರೆ ನಾಟಕೀಯ ಪಾದಯಾತ್ರೆ ಅನ್ನೋ ಒಂದು ಟೀಕೆ ಕೂಡ ನಡೀತಾ ಇದೆ. ಈ ಪಾದಯಾತ್ರೆಯನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು, ಅದರಲ್ಲಿ ಯಾವುದೇ ಸಂಶಯ ಬೇಡ. ನೇರವಾಗಿ ಈಗಾಗಲೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಇವತ್ತೇನು ಅವರೇ ನೇರವಾಗಿ ಅಸೆಂಬ್ಲಿನಲ್ಲಿ ಒಪ್ಕೊಂಡಿದ್ದಾರೆ. 89 ಕೋಟಿ, ಇವೆಲ್ಲ ದಿನನಿತ್ಯ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ 100ಕ್ಕೆ 100 ರಾಜ್ಯದ ಮುಖ್ಯಮಂತ್ರಿಗಳ ತಲೆದಂಡ ಆಗ್ತಕ್ಕಂಥದ್ದು ನಿಶ್ಚಿತ. ಈ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿಯವರ ಒಂದು ವಾಕ್ಸಮರದ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇದಕ್ಕೆಲ್ಲ ಕಾರಣಕರ್ತರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಯಾವ ರೀತಿ ಬಿಡದಿಯಿಂದ ಪ್ರಾರಂಭ ಮಾಡಿದ್ರು, ನಿನ್ನೆ ಚನ್ನಪಟ್ಟಣದಲ್ಲಿ ಯಾವ ರೀತಿ ಕಾಂಗ್ರೆಸ್ನ ನಾಯಕರುಗಳು ಮಾತುಗಳನ್ನ ಆಡಿದ್ದಾರೆ, ಇದೆಲ್ಲ ರಾಜ್ಯದ ಜನತೆ ಗಮನಿಸ್ತಾ ಇದ್ದಾರೆ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ಇದಕ್ಕೆಲ್ಲ ಏನೊಂದು ಕುಂಭ ಕೊಟ್ಟು ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಶಿವಕುಮಾರ್ ಅವರು ಪ್ರಶ್ನೆಗಳು ಕೇಳಿದ್ದಾರೆ. ಆ ಪ್ರಶ್ನೆಗಳಿಗೆ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರು ಉತ್ತರ ಕೊಡ್ಲೇಬೇಕಲ್ಲ, ಕೊಡ್ತಾ ಇದೀವಿ. ಹೋರಾಟಕ್ಕೆ ಕಾಂಗ್ರೆಸ್ ಏನಾದ್ರು ಭಯ ಪಟ್ಟಿದ್ಯಾ? 100ಕ್ಕೆ 100 ಇವತ್ತು ಕಾಂಗ್ರೆಸ್ ಭಯ ಪಟ್ಟಿರೋದಕ್ಕಿಂತ ಇವತ್ತು ಅದೇನೋ ಜನಾಂದೋಲನ ಅಂತ ಪ್ರಶ್ನೆಗಳು ಕೇಳ್ಕೊಂಡು ಹೊರಟಿರೋದು, ಇಶ್ಯೂಸ್ನ ಡೈವರ್ಟ್ ಮಾಡ್ತಕ್ಕಂಥ ಕಾರ್ಯಕ್ರಮ ಅಷ್ಟೇ ಅದು. ಆಡಳಿತ ಪಕ್ಷ ಎಂದೂ ಕೂಡ ಈ ರಾಜ್ಯದ ಇತಿಹಾಸದಲ್ಲಿ ಆಡಳಿತ ಪಕ್ಷ ವಿರೋಧ ಪಕ್ಷದವ್ರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಸಂಗತಿ ಬಹುಶಃ ಇದೇ ಮೊದಲನೇ ಬಾರಿ ನೋಡ್ತಾ ಇರೋದು. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರು. ಮತ್ತೆ ಈ ಒಂದು ಪಾದಯಾತ್ರೆ ಎಂದೇ ಪ್ರಾಯಶ್ಚಿತ್ತ ಪಾದಯಾತ್ರೆ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಮಾಡಿರುವಂತಹ ಒಂದು ಪಾಪದ ಕೆಲಸವನ್ನ ತೊಳೆಯುವ ಯಾತ್ರೆ ಆಗಿದೆ. ಹಾಗಾಗಿ ಒಂದ್ ರೀತಿ ಕಾಂಗ್ರೆಸ್ ನಾಯಕರು ಹತಾಶರಾಗಿದ್ದಾರೆ, ಭಯದಿಂದ ಇದ್ದಾರೆ. ಹಾಗಾಗಿ ಈ ರೀತಿಯಾದ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ಉತ್ತರವನ್ನ ಕೊಡ್ತೀವಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಮಂಜು ಜೊತೆ ಸುನಿಲ್, TV9 ಚನ್ನಪಟ್ಟಣ.